ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ಬೋದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಖಾಲಿ ಇರ್ತಕ್ಕಂತಹ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು 25/2/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಲಿ ಈಗಾಗಲೇ 2 ದಿನಗಳಾಗೈತಿ. ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ 25/3/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೀವು ಇದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಈ ವೆಬ್ಸೈಟ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಯಾಕಂದರೆ PDF ಮತ್ತು ಅಪ್ಲೈ ಲಿಂಕ್ ಎರಡು ಕೂಡ ಅಲ್ಲಿ ಹಾಕಿರ್ತೀನಿ. ನೀವು ಕ್ಯಾಟಗರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡೋಕೆ ಈಸಿ ಆಕೈತಿ. ಮತ್ತು ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದರೆ ಡೈಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ಟ್ರೇಡ್ಗಳು ನೋಡೋದಾದರೆ ಯಾವ ರೀತಿ ಟ್ರೇಡ್ಗಳು ಅಂತ ನೋಡ್ಬೋದು. ಕಾರ್ಪೆಂಟರ್ನಲ್ಲಿ URL 15 ಪೋಸ್ಟ್ಗಳು ಇರ್ತವೆ. ಮತ್ತು EWS 4 ಪೋಸ್ಟ್, OBCಯಲ್ಲಿ 10 ಪೋಸ್ಟ್, SCಯಲ್ಲಿ 6 ಪೋಸ್ಟ್, STಯಲ್ಲಿ 3 ಪೋಸ್ಟ್ ಟೋಟಲ್ ಆಗಿ ಕಾರ್ಪೆಂಟರ್ನಲ್ಲಿ 38 ಪೋಸ್ಟ್ಗಳು ಇರ್ತವೆ. ಮತ್ತು ಎಕ್ಸ್ ಸರ್ವಿಸ್ ಅಂತವ್ರು ನೋಡ್ಬೋದು ಇಲ್ಲಿ PWDನಲ್ಲಿ 2 ಪೋಸ್ಟ್ ಈ ರೀತಿಯಾಗಿ ಪೋಸ್ಟ್ ಕರೆದಿರ್ತಾರೆ. ಮತ್ತು ಕೋಪ್ನಲ್ಲಿ ನೋಡೋದಾದರೆ ಸ್ನೇಹಿತರೆ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು. ಯಾಕಂದರೆ ಕ್ಯಾಟಗರಿ ವೈಸ್ನ ಹೇಳ್ಕೊತಾ ಇದ್ದಂದ್ರೆ ವಿಡಿಯೋ ಭಾಳ ಲಾಂಗ್ ಆಕೈತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಕೇವಲ ಪುರುಷರಿಗೆ ಅಷ್ಟೇ ಇದು ಅಪ್ಲಿಕೇಶನ್ ಕರೆದಿರುವುದಿಲ್ಲ, ಮಹಿಳೆಯರಿಗೂ ಕೂಡ ಅವಕಾಶ ಇರ್ತೈತಿ. ಮತ್ತು ಮಹಿಳೆಯರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಪ್ಲಂಪರಲ್ಲಿ ಕ್ಯಾಟಗರಿ ಚೆಕ್ ಮಾಡ್ಕೋಬೋದು. ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 835 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಎಕ್ಸ್ ಸರ್ವಿಸ್ ಮುಂದೆ 84 ಪೋಸ್ಟ್ ಇರ್ತಾವೆ. ಮತ್ತು PWD ವರ್ಗದ ಅಭ್ಯರ್ಥಿಗಳಿಗೆ 33 ಪೋಸ್ಟ್ ಕರೆದಿರ್ತಾರೆ. ಈ ರೀತಿಯ ಟೋಟಲ್ ಆಗಿ 835 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜಸ್ಟ್ ನೀವು 10ನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಅದರ ಜೊತೆಗೆ ITI ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿರಬೇಕು. 10th+ ITI ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ITIನಲ್ಲಿ NCVT ಮತ್ತು SCVT ಸರ್ಟಿಫಿಕೇಟ್ ಹೊಂದಿರಬೇಕಾಕೈತಿ. ಹಂಗಿತ್ತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ವಯಸ್ಸಿನ ಮಿತಿ ನೋಡ್ಬೋದು. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕನಿಷ್ಠ 15 ವರ್ಷ ವಯಸ್ಸು ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 24 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಎಕ್ಸ್ ಸರ್ವಿಸ್ ಬಂದವರಿಗೆ 10 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು ಕನಿಷ್ಠ 18-15 ವರ್ಷ ಯಾರೇ ಇದ್ದವ್ರ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಇದಕ್ಕೆ ಟ್ರೈನಿಂಗ್ ಅವಧಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ಈ ಅಪ್ರೆಂಟಿಸ್ ಹುದ್ದೆಗಳು ಕೇವಲ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಅಷ್ಟಾದಮೇಲೆ ನಿಮ್ಮದು ಹುದ್ದೆಯಿಂದ ತೆಗೆದು ಹಾಕ್ಬೋದು ಅವರು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ನಿಮ್ಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡ್ಬೋದು. ಇಲ್ಲಿ ನೀವು 10ನೇ ತರಗತಿ ಮತ್ತು ITIನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮದೊಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ಶಾರ್ಟ್ ಲಿಸ್ಟ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವ್ರನ್ನ ಆಯ್ಕೆ ಮಾಡ್ಕೋತಾರೆ ಸ್ನೇಹಿತರೆ. ಮತ್ತು ಮೆಡಿಕಲ್ ಕೂಡ ಚೆಕಪ್ ಇರ್ತೈತಿ. ಇಲ್ಲಿ ನೋಡ್ಬೋದು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರ್ತೈತಿ. ಅದರಲ್ಲಿ ನೀವು ಪಾಸ್ ಆಗಬೇಕು. ಮತ್ತು ಕಾಂಟ್ರಾಕ್ಟ್ ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಆಗಲೇ ತಿಳಿಸ್ಕೊಟ್ಟಂತೆ 25/3/2025 ಅಪ್ಲಿಕೇಶನ್ ಡೇಟ್ ಕೊನೆಗೊಳ್ತೈತಿ. ಅಷ್ಟರೊಳಗೆ ಈ ವೆಬ್ಸೈಟ್ ನೋಡ್ಬೋದು. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡಿದ್ದು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಈ ವೆಬ್ಸೈಟ್ PDF ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.